ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಈ ಮುಂಜಾನೆಯ ಶುಭ ವಂದನೆಗಳೊಂದಿಗೆ ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ವಚನ ಭಾಗಗಳನ್ನು ಧ್ಯಾನದ ಸಮಯವಾಗಿ ನೋಡಿಕೊಳ್ಳುವ ಹಾಗೆ ಈ ದಿನದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದ 24ನೇ ವಚನ ಭಾಗವನ್ನು ನೋಡಿಕೊಳ್ಳುವರಾಗೋಣ. ವಚನವು ಹೀಗೆ ಬರೆದಿದೆ: ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಿರಂತರವಾದ ಪ್ರೀತಿಯಿಂದ ಪ್ರೀತಿಸುವವರೆಲ್ಲರ ಮೇಲೆ ದೇವರ ಕೃಪೆಯು ಇರಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮ್ಮ ಕಳೆದ ದಿನದ ಧ್ಯಾನದ ಸಮಯಗಳಲ್ಲಿ ದೇವರ ಕೃಪೆ ಎಂಬ ಶೀರ್ಷಿಕೆಯಲ್ಲಿ ಕೆಲವು ಅಂಶಗಳನ್ನು ಕ್ಲುಪ್ತವಾಗಿ ನೋಡಿಕೊಳ್ಳಲಿಕ್ಕೆ ಸಾಧ್ಯವಾಯಿತಲ್ಲ. ಅಪೊಸ್ತಲನಾದ ಪೌಲನು ಬರೆದಿರತಕ್ಕಂತಹ ಒಂದು ಶ್ರೇಷ್ಠವಾದ ಮಾತು. ಇಲ್ಲಿ ಪೌಲನು ತಿಳಿಸುತ್ತಿರುವಂತಹ ಸಂಗತಿ ಒಂದು ಷರತ್ತುಬದ್ಧ ಆಶೀರ್ವಾದವಾಗಿ ನೋಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದಷ್ಟೇ. ಆತನು ಹೇಳುತ್ತಿರುವುದು ಕರ್ತನಾದ ಯೇಸು ಕ್ರಿಸ್ತನನ್ನು ನಿರಂತರವಾದ ಪ್ರೀತಿಯಿಂದ ಪ್ರೀತಿಸುವವರೆಲ್ಲರ ಮೇಲೆ ದೇವರ ಕೃಪೆಯು ಇರಲಿ ಎಂಬುದಾಗಿ. ಅಂದರೆ ನಿಜವಾದ ಕ್ರಿಸ್ತಿಯ ಪ್ರೀತಿಯು ಯಾವಾಗಲೂ ಶಾಶ್ವತವಾದ ಗುಣವನ್ನು ಹೊಂದಿರುತ್ತದೆ ಎಂಬುದಾಗಿದೆ. ಏನೇ ಏರಿಳಿತಗಳಿರುವಾಗಲೂ ಬದಲಾವಣೆ ಅಸಾಧ್ಯವು. ಅಂದರೆ ಮಾಡಬೇಕಾಗಿರುವ ಕಾರ್ಯದ ಕುರಿತಾಗಿ ಪೌಲನು ಮಾತನಾಡುವವನಾಗುತ್ತಿದ್ದಾನೆ. ಒಂದು ಉತ್ತೇಜನಕರವಾದ ಮಾತಾಗಿಯೂ ನೋಡಿಕೊಳ್ಳಬಹುದಾಗಿದೆ. ಇಲ್ಲಿ ಪ್ರೀತಿ ಎಂಬ ಶಬ್ದವನ್ನು ಲಕ್ಷಿಸುವುದು ಒಳ್ಳೆಯದಷ್ಟೇ. ಇಲ್ಲಿ ಪ್ರೀತಿ ಎಂಬ ಪದವು ಒಂದು ಉನ್ನತವಾದ ಅರ್ಥವಾಗಿ ಕಾಣುವಾಗ ಅದನ್ನು ನಾಶವಾಗದಂತಹ ಎಂದೂ ಸಹ ನೋಡಿಕೊಳ್ಳಲು ಸಾಧ್ಯ. ಅಂದರೆ ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ಎಂಬ ಸಂಗತಿಯು ತೋರಿಸಲ್ಪಡುತ್ತಾ ಇದೆಯಷ್ಟೇ. ಇಲ್ಲಿ ನಿತ್ಯ ಜೀವ ಎನ್ನುವಂಥದ್ದು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದ 7ನೇ ವಚನದಲ್ಲಿ ಓದುವಾಗ ಹೀಗೆ ಬರೆಯಲ್ಪಟ್ಟಿದೆ: ಯಾರು ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುವುದು ಅದುವೇ ಶುದ್ಧವಾದ ದೈವಿಕ ಪ್ರೀತಿಯಾಗಿದೆ. ಯೇಸು ಕ್ರಿಸ್ತನು ನಮಗಾಗಿ ತೋರಿಸಿದ ಬಹಳ ಉನ್ನತವಾದ ಸಂಗತಿ. ಇದನ್ನು ಕಲ್ವಾರಿಯ ಪ್ರಯಾಣದಲ್ಲಿ ವಿಶೇಷವಾಗಿ ಗಮನಿಸಲು ಸಾಧ್ಯವಷ್ಟೇ. ಇಲ್ಲಿ ಪೌಲನ ಮಾತು ನಿರಂತರವಾದ ಪ್ರೀತಿ ಅಂದರೆ ಕೊನೆಗಾಣದಿರುವಂತಹ ಪ್ರೀತಿ, ಎದುರಾಗಬಹುದಾದ ಪರಿಸ್ಥಿತಿಗಳಿಂದ ಬದಲಾಗದ ಸ್ವಾರ್ಥತೆಯಿಲ್ಲದ ಪ್ರೀತಿಯಾಗಿದೆ ಎಂದು ನೋಡಿಕೊಳ್ಳಬಹುದು. ಈ ಗುಣಗಳ ನಡುವೆ ಯೇಸು ಕ್ರಿಸ್ತನ ಪ್ರೀತಿಯು ಪ್ರಕಟವಾಗಿದೆಯಲ್ಲ. ಈ ವಿಶ್ವಾಸ ಜೀವಿತದಲ್ಲಿ ಪೌಲನು ಹೇಳುತ್ತಾ ಬಂದ ಪ್ರಕಾರವಾಗಿರುವ ನಿರಂತರವಾದ ಪ್ರೀತಿಯು ಯಾವಾಗಲೂ ಕಾಣಲ್ಪಡುವುದಾಗಿರಲಿ. ಹೇಗೆಂದರೆ ಕ್ರಿಸ್ತನಲ್ಲಿ ಹಾಗೂ ಕ್ರಿಸ್ತನನ್ನು ಪ್ರೀತಿಸುವರಾಗುತ್ತೇವೆಯೋ ಆಗ ಕೆಲವು ಗುಣಗಳು ಕಾಣಿಸಲ್ಪಡಬೇಕಾಗಿದೆ. ಉದಾಹರಣೆಗೆ ವಿನಯ, ಕ್ಷಮೆ, ಧೈರ್ಯ, ಸತ್ಯ, ನಿಷ್ಠತೆ ಇವು ಪ್ರಾಮುಖ್ಯವಾಗಿ ಕಾಣಬರುವಂತಹ ಸಂಗತಿಗಳು. ಆದುದರಿಂದ ನಮ್ಮ ನಂಬಿಕೆಯನ್ನು ದೃಢಪಡಿಸುವುದು ಒಳ್ಳೆಯದಷ್ಟೇ, ಶುದ್ಧತೆಯಲ್ಲಿ ಕಾಣುವುದೂ ಒಳ್ಳೆಯದಷ್ಟೇ. ಆಗ ದೇವರ ಕೃಪೆಯು ನಡೆಸಲ್ಪಡುವುದಾಗಿದೆಯಲ್ಲ. ಅಪೊಸ್ತಲನಾದ ಪೌಲನು ಈ ಎಫೆಸ ಪತ್ರಿಕೆಯನ್ನು ಪ್ರಾರಂಭಿಸುವಾಗ ಕೃಪೆ ಎಂಬ ಪದದೊಂದಿಗೆ ಪ್ರಾರಂಭಿಸುತ್ತಿರುವುದು ವಿಶೇಷವಾದ ಸಂಗತಿ. ಅದರಂತೆಯೇ ಪತ್ರಿಕೆಯ ಕೊನೆಯ ಭಾಗದಲ್ಲಿಯೂ ಸಹ ಕೃಪೆ ಎಂಬ ಪದದೊಂದಿಗೆ ಕೊನೆಗೊಳಿಸುತ್ತಿರುವುದು ಇನ್ನೂ ವಿಶೇಷವಾಗಿ ಕಾಣಬರುವಂತಹ ಸಂಗತಿ. ಪ್ರಾರಂಭದ ವಚನ 1:1 ಓದುವಾಗ ಮತ್ತು ಕೊನೆಯ ವಚನ 6:24 ಓದುವಾಗ ಪ್ರತ್ಯೇಕವಾಗಿ 2 ಸಾಲುಗಳು. 1:1 ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಕೊನೆಯದಾಗಿ 6:24 ಓದುವಾಗ ದೇವರ ಕೃಪೆಯೂ ಇರಲಿ ಎಂಬುದಾಗಿ ಓದುತ್ತಾ ಇದ್ದೇವಲ್ಲ. ಕಳೆದ ದಿನಗಳಲ್ಲಿ ಧ್ಯಾನಿಸುತ್ತಾ ಬಂದ ಪ್ರಕಾರ ಈ ದೇವರ ಕೃಪೆಯ ರಕ್ಷಣೆಯನ್ನು ತರುವಂತಹ ಸಂಗತಿಯಲ್ಲಿ ಸ್ವೀಕರಿಸಲ್ಪಡುವಿಕೆಯು ವೈಯಕ್ತಿಕವಾಗಿ ಕ್ರಿಸ್ತನಲ್ಲಿ ಶಾಂತಿಯನ್ನು ತರುವುದಾಗಿದೆ. ಅಂದರೆ ಕೃಪೆಯು ಯಾವಾಗಲೂ ಕ್ರಿಸ್ತನಲ್ಲಿ ತೋರಿಬಂದ ಶಾಂತಿಯು, ಪ್ರೀತಿಯು ಮತ್ತು ನಂಬಿಕೆಯಲ್ಲಿ ಒಂದೇ ಆಗಿದೆ. ಆದುದರಿಂದ ಈ ಜೀವಿತದಲ್ಲಿ ಮುಂದುವರಿಯುತ್ತಿರುವಂತಹ ದಿನಗಳು ಕ್ರಿಸ್ತನ ಪ್ರೀತಿಯಲ್ಲಿ ಹಾಗೂ ಆತನ ಕೃಪೆಯಲ್ಲಿಯೇ ಆಶೀರ್ವಾದಕ್ಕೆ ಕಾರಣವಾಗಿ ಕಂಡುಬರುವುದಾಗಿರಲಿ. ಪ್ರಾರ್ಥನೆ ಮಾಡಿಕೊಳ್ಳುವರಾಗೋಣವೇ. ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.